ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ. ಸಚಿವ ನಾಗೇಂದ್ರ ಅವರು ರಾಜೀನಾಮೆ ನೀಡ್ತಾರೆ. ಸಚಿವ ನಾಗೇಂದ್ರ ಮತ್ತೆ ಜೈಲಿಗೆ ಹೋಗ್ತಾರ? ಈ ಪ್ರಶ್ನೆಗಳು ಬಹಳ ಮುಖ್ಯವಾಗಿ ಕೇಳಿಬರ್ತಾ ಇವೆ. ಒಂದು ಕಡೆ ಅವರು ರಾಜೀನಾಮೆ ಕೊಡ್ತಾರ, ಜೈಲಿಗೆ ಹೋಗ್ತಾರ ಅನ್ನೋ ಪ್ರಶ್ನೆ ಒಂದು ಕಡೆ. ಆದರೆ ಇಡೀ ಪ್ರಕರಣ ಇದೆಯಲ್ಲ, ಇದು ಪಡೆದಂಥ ರಾಜಕೀಯ ಆಯಾಮಗಳು. ರಾಜಕೀಯ ಆಯಾಮದ ಜೊತೆ ರಾಜಕಾರಣದ ನೈತಿಕತೆಯ ಬಹಳ ಮುಖ್ಯವಾದ ಪ್ರಶ್ನೆ ಕೂಡ ಇದರಲ್ಲಿದೆ. ನಾಗೇಂದ್ರ ಅವರ ಮೇಲೆ ಇರುವ ಆರೋಪ ನಮಗೆಲ್ಲ ಗೊತ್ತು. ಅದು ಪರಿಶಿಷ್ಟ ಪಂಗಡಗಳ ಕಲ್ಯಾಣಕ್ಕಾಗಿದ್ದಂತಹ ಹಣ ಏನಿದೆ, ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣ, ಅದನ್ನು ದುರುಪಯೋಗಪಡಿಸಿಕೊಂಡಂಥ ಆರೋಪ. ಈ ಆರೋಪದ ಪ್ರಕಾರ ನಿಗಮದ ಹಣ ದುರುಪಯೋಗ ಆಗಿದೆ ಅನ್ನೋದ್ರಲ್ಲಿ ಯಾವ ಅನುಮಾನ ಯಾರಿಗೂ ಇಲ್ಲ. ಅದು ಈವನ್ SIT ತನಿಖೆಯಲ್ಲಾಗಲಿ ED ತನಿಖೆಯಲ್ಲಾಗಲಿ ಆ ಅಂಶಗಳು ಸ್ಪಷ್ಟ ಆಗಿವೆ. ಅಮೌಂಟ್ ಎಷ್ಟು ಅನ್ನೋದ್ರ ಬಗ್ಗೆ ಅನುಮಾನಗಳಿವೆ. ಹಿಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸದನದಲ್ಲೇ ಹೇಳಿದ ಪ್ರಕಾರ ಅದು 80 ಕೋಟಿನೋ ಎಷ್ಟು ಹಣ ಆಗಿದೆ, ಅಕ್ರಮ ಆಗಿದೆ ಅಂತ. ಸೊ ಈ ಅಕ್ರಮದ ಜವಾಬ್ದಾರಿ ಯಾರದ್ದು ಅನ್ನೋದು ಬಹಳ ಮುಖ್ಯವಾದ ಪ್ರಶ್ನೆ. ಇಲ್ಲಿ ಉತ್ತರಿಸಲಾಗದ ಕೆಲವು ಪ್ರಶ್ನೆಗಳಿವೆ. ಅಲ್ಲೊಬ್ಬರ ನಿಗಮದ ಅಧಿಕಾರಿಯೊಬ್ಬರು ಆತ್ಮಹತ್ಯೆ ಮಾಡ್ಕೊಳ್ಳೋದು, ಆ ಸಂದರ್ಭದಲ್ಲಿ ಅವರು ಹೇಳಿರುವ ಮಾತುಗಳು, ಈಗ ಭಾಳ ಮುಖ್ಯವಾಗಿ ಇಡೀ ಕೇಸು ಏನಿದೆ ಅದು ಕಾಂಪ್ಲೆಕ್ಸ್ ಆಗಿದೆ. ಅದಕ್ಕೆ ನಾಳೆ ಇದು ರಾಜಕೀಯ ಇದೆ. ಒಂದು, ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ BJPಗೋ ಅಥವಾ ಕೇಂದ್ರ ಸರ್ಕಾರಕ್ಕೋ ಒಂದು ಪೊಲಿಟಿಕಲ್ ಇಂಟೆನ್ಷನ್ ಇರಬಹುದು, ಇಲ್ಲ ಅಂತ ಹೇಳೋಕ್ಕಾಗಲ್ಲ. CBIನ ಬಳಸೋ ಪೊಲಿಟಿಕಲ್ ಇಂಟೆನ್ಷನ್ ಇದ್ದೇ ಇರುತ್ತೆ. ಆದರೆ ಅವರ ಪೊಲಿಟಿಕಲ್ ಇಂಟೆನ್ಷನ್ ಇದೆ ಅನ್ನುವ ಕಾರಣಕ್ಕಾಗಿ ನಾಗೇಂದ್ರ ಅವರ ಅಕೌಂಟಬಿಲಿಟಿ ಆಗಲಿ, ರಾಜ್ಯ ಸರ್ಕಾರದ ಅಕೌಂಟಬಿಲಿಟಿ ಅಥವಾ ಉತ್ತರದಾಯಿತ್ವನ್ನಾಗಲಿ ಅದನ್ನು ನಿರ್ಲಕ್ಷಿಸೋಕ್ಕೆ ಸಾಧ್ಯ ಇಲ್ಲ. ಅಂದರೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿದೆ ಎನ್ನಲಾದಂಥ ಅಕ್ರಮಕ್ಕೆ ಹಣ ವರ್ಗಾವಣೆಗೆ ಯಾರು ಜವಾಬ್ದಾರರೋ ಅವರಿಗೆ ಶಿಕ್ಷೆ ಆಗಲೇಬೇಕು. ಅದರ ಉತ್ತರದಾಯಿತ್ವ ಕಾಂಗ್ರೆಸ್ ಸರ್ಕಾರದ ಮೇಲಿದೆ ಅಲ್ವಾ? ಆದರೆ ಇದು ಎಂಥ ವಿಚಿತ್ರ ಅಂತ ಅಂದರೆ, ಇದರಲ್ಲಿರುವ ರಾಜಕಾರಣ ಯಾವ ರೀತಿದು ಅಂತಂದರೆ, ಕಾಂಗ್ರೆಸ್ ಸರ್ಕಾರ ನಾಗೇಂದ್ರ ಅವರನ್ನು ಡಿಫೆಂಡ್ ಮಾಡ್ಕೋತಾ ಇದೆಯಾ, ಅಥವಾ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಂಥ ಅಕ್ರಮ ಏನಿದೆ, ಜನರ ದುಡ್ಡನ್ನು ನುಂಗಿ ಹಾಕಿದ್ದೇನಿದೆ ಅದನ್ನು ಡಿಫೆಂಡ್ ಮಾಡ್ಕೊಳ್ಳುತ್ತಾ? ಇವೆರಡರ ನಡುವೆ ಏನು ವ್ಯತ್ಯಾಸ ಇದೆ? ಸೊ ಏನಿಲ್ಲ ಬಿಡ್ರಿ, SIT ಕ್ಲೀನ್ ಚಿಟ್ ಕೊಟ್ಟಿದೆ, ಅದರಿಂದ ಏನು ರಾಜೀನಾಮೆ ಕೊಡೋದು ಅಗತ್ಯ ಇಲ್ಲ ಅಂತ ಅಂದರೆ ನೀವು ಅಕ್ರಮವನ್ನು ಡಿಫೆಂಡ್ ಮಾಡ್ಕೊತಿದ್ದೀರಿ, ಅದನ್ನೊಂದು ಸಾಮಾನ್ಯ ಅಂತ ಸ್ವೀಕಾರ ಮಾಡ್ತಿದ್ದೀರಿ. ಅದು ದೇಶದ ಜನತಂತ್ರ ದೃಷ್ಟಿಯಿಂದ ಅಪಾಯಕಾರಿಯಾದ ನಿಲುವೆ. ಅಂಥ ಒಂದು ಅಪಾಯಕಾರಿಯಾದ ನಿಲುವೆಯನ್ನು ಕಾಂಗ್ರೆಸ್ ಸರ್ಕಾರ ಪಕ್ಷ ತೆಗೆದುಕೊಂಡಿದೆ ಅನ್ನೋದು ಒಂದು ಪಾರ್ಟು. ಎರಡನೇದು, BJP ಇದನ್ನು ರಾಜಕೀಯವಾಗಿ ಬಳಸ್ಕೊಳ್ಳುವ ಯತ್ನವನ್ನು ಮಾಡ್ತಾ ಇದೆ. ಸದನದ ಒಳಗೆ ಮತ್ತು ಹೊರಗೆ ಅದು ಹೋರಾಟವನ್ನು ಮಾಡ್ತಾ ಇದೆ. ಪ್ರತಿಪಕ್ಷದಲ್ಲಿದ್ದ ಮಾಡಲೇಬೇಕು, ಅವರು ಅನುಮಾನ ಬೇಕಾಗಿಲ್ಲ. ಹಾಗಂತ ಅವರು BJP ಎಲ್ಲ ಮಹಾನ್ ಪ್ರಾಮಾಣಿಕರು, ಭ್ರಷ್ಟತೆಯನ್ನು ಕಂಡರಾಗಲ್ಲ ಅನ್ನೋದೆಲ್ಲ ಸುಳ್ಳು, ಬದನೆಕಾಯಿದೆಲ್ಲ. ಯಾಕೆಂದರೆ ಭಾಳಷ್ಟು ಭ್ರಷ್ಟ ರಾಜಕಾರಣಿಗಳು BJPಯಲ್ಲೇ ಇದ್ದಾರೆ. ನಾಗೇಂದ್ರ ಅವರು ಏನಾದರೂ BJP ಅನ್ನೋ ವಾಷಿಂಗ್ ಮಿಷಿನಿಗೆ ಹೋಗಿದ್ದರೆ ಅವರು ಮಹಾನ್ ಶ್ರೇಷ್ಠ ನಾಯಕರಾಗ್ಬಿಡ್ತಿದ್ರು, ಭ್ರಷ್ಟಾಚಾರ ಹೋಗ್ಬಿಡ್ತಿತ್ತು. ಆದರೆ ಈ ದೇಶದ ಸಾಮಾನ್ಯ ನಾಗರಿಕರಾದ ನಮ್ಮ ಮುಂದಿರುವ ಪ್ರಶ್ನೆ, ಅದು ರಾಜಕೀಯ ನೈತಿಕತೆಗೆ ಸಂಬಂಧಪಟ್ಟಿದ್ದು ಅಂತ. ಅದು ಏನು? ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ಆರೋಪ ಬಂತು, ಸದನದಲ್ಲೂ ಸಿದ್ದರಾಮಯ್ಯ ಎಷ್ಟು ಹಣ ಅಕ್ರಮ ಆಗಿದೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಅನ್ನೋ ಮಾತನ್ನು ಹೇಳಿದರು. ಅದಾದಮೇಲೆ ಇಡೀ ನಾಗೇಂದ್ರ ಅವರನ್ನು ಬಂಧಿಸಿತ್ತು. ಇದೆಲ್ಲ ಆದ ಬೆಳವಣಿಗೆ. ಅದಾದಮೇಲೆ ಅವರು ಜಾಮೀನಿನಿಂದ ಹೊರಗಡೆ ಬಂದರು. ಪ್ರಕರಣ ಇನ್ನು ಕ್ಲೋಸ್ ಆಗಿಲ್ಲ. ಇಂಥ ಸ್ಥಿತಿಯಲ್ಲಿ ರಾಜ್ಯದಲ್ಲಿ ರಾಜಕೀಯ ಸ್ಥಿತಿಯಂತರ ಆಯಿತು. DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದರು. ಅದಾದ ತಕ್ಷಣ ನಾಗೇಂದ್ರ ಅವರನ್ನು ತೆಗೆದುಕೊಳ್ಳಬೇಕಾದಂಥ ಅನಿವಾರ್ಯತೆ ಏನಿತ್ತು ಅಂದರೆ, ಕಾಂಗ್ರೆಸ್ ಪಕ್ಷದಲ್ಲಿ ಇನ್ನೊಬ್ಬ
ಪ್ರಾಮಾಣಿಕ ಎಸ್ ಟಿ ನಾಯಕರು ಇಲ್ವೇ ಇಲ್ವಾ? ಅಂಥವ್ರಿಗೊಂದು ಅವಕಾಶ ಕೊಡ್ಬೋದಾಗಿತ್ತಲ್ವಾ? ಅದನ್ನು ಬಿಟ್ಟು ನಾಗೇಂದ್ರ ಅವರನ್ನ ತೆಗೆದುಕೊಳ್ಳುವುದಕ್ಕೆ ಯಾರು ಕಾರಣ? ಅವರಿಗೆ ರಕ್ಷಣೆ ನೀಡ್ತಾ ಇರುವವರು ಯಾರು? ಅದನ್ನೇ ನಾನು ಹೇಳಿದ್ದು, ರಾಜಕೀಯ ನೈತಿಕತೆಯ ಪ್ರಶ್ನೆ. ಕಾಂಗ್ರೆಸ್ ಹೈಕಮಾಂಡ್ ಹೇಳ್ಬೋದಾಗಿತ್ತು, ಪ್ರಾಮಾಣಿಕತೆಯ ಬಗ್ಗೆ ಉದ್ದುದ್ದ ಭಾಷಣ ಹೊಡೆಯೋ ರಾಹುಲ್ ಗಾಂಧಿ ಅವರು ಹೇಳಬೇಕಾಗಿತ್ತಲ್ವಾ? ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಬೇಕಾಗಿತ್ತಲ್ವಾ? ನೋಡಿ ನಾಗೇಂದ್ರ ಅವರೇ, ನೀವು ಈ ಪ್ರಕರಣ ಏನಿದೆ, ಈ ಪ್ರಕರಣ ಇತ್ಯರ್ಥ ಆಗುವವರೆಗೆ ನೀವು ಸಂಪುಟದಿಂದ ಹೊರಗಡೆ ಇರಿ, ನಿಮ್ಮ ಆರೋಪ ಮುಕ್ತರಾಗಿ ಬನ್ನಿ, ಅಲ್ಲಿವರೆಗೆ ನಿಮ್ಮನ್ನು ತೆಗೆದುಕೊಳ್ಳಲ್ಲ ಅಂತ ಹೇಳಿದರೆ ಅದು ಪ್ರಶ್ನೆ ಬೇರೆ. ಆದರೆ ಅದಕ್ಕಿಂತ ಮೊದಲು ಕೇವಲ SIT ವರದಿಯನ್ನು ನಂಬಿಕೊಂಡು ನೀವು ತಗೋತೀರಿ ಅಂತ ಅಂದರೆ ವಾಟ್ ಡಸ್ ಇಟ್ ಮೀನ್? ನೀವು BJPಯ ಭ್ರಷ್ಟಾಚಾರದ ಬಗ್ಗೆ ಪ್ರಶ್ನಿಸುವ ನೈತಿಕತೆ ನಿಮಗೆ ಎಲ್ಲಿದೆ? ನೈತಿಕತೆ ಅನ್ನುವುದು ಏನಿದೆ, ನಿಮಗೆ ಬೇಕಾದ ಹಾಗೆ ನಡೆಸುವ ವ್ಯಾಪಾರ ವ್ಯವಹಾರ ಅಲ್ಲ ಕಾಂಗ್ರೆಸ್ ಮತ್ತು BJP JDS ನಡುವೆ. ಯಾರು ನಿಮ್ಮವರಿದ್ದಾರೋ ನಿಮ್ಮವರಾಗಿದ್ದರೆ ಯೋಗ್ಯರು, ಇನ್ನೊಂದು ಪಕ್ಷದಲ್ಲಿದ್ದರೆ ಪಕ್ಷದಲ್ಲಿದ್ದರೆ ಭ್ರಷ್ಟರು ಅಲ್ವಾ? ಸೊ ಈ ರೀತಿ ಒಂದು ಮನಸ್ಥಿತಿ ಏನಿದೆ ಅದು ಎಲ್ಲ ರಾಜಕೀಯ ಪಕ್ಷದಲ್ಲಿ ಕಾಣ್ತಾ ಇದೆ ಅಂತ. BJP ಒಂದು ವಾಷಿಂಗ್ ಮಿಷಿನ್ ಪಕ್ಷವಾಗಿ ಬದಲಾದದ್ದು, ಕಾಂಗ್ರೆಸ್ ಒಂದು ಉದ್ದಟತನದ ಮನಸ್ಥಿತಿಯನ್ನು ಬೆಳೆಸ್ಕೊಳ್ತಾ ಇರೋದು. ಇರ್ಬೋದು ಅವರು ST ಜನಾಂಗಕ್ಕೆ ಸೇರಿದವರು ಇರ್ಬೋದು, ಪವರ್ಫುಲ್ ನಾಯಕರು ಇರ್ಬೋದು, ಆದರೆ ಕಾಂಗ್ರೆಸ್ ನಾಯಕತ್ವಕ್ಕೆ ಒಂದು ನೈತಿಕ ಒಂದು ಸ್ಟ್ಯಾಂಡ್ ತೆಗೆದುಕೊಳ್ಬೇಕಾದರೂ ಬೇಕಲ್ವಾ? ಅಂಥ ನೈತಿಕ ಸ್ಟ್ಯಾಂಡ್ ತೆಗೆದುಕೊಳ್ಳದಿದ್ದರೆ ಈ ಒಂದು ರಾಜಕೀಯ ನೈತಿಕತೆ ಏನಿದೆ ಅದು ಬಹಳ ಮುಖ್ಯವಾದ ಪ್ರಶ್ನೆ ಆಗುತ್ತೆ. ಅದರ ಜೊತೆಗೆ ನಮ್ಮ ಭಾರತೀಯ ರಾಜಕಾರಣ ಏನಿದೆ ಅದು ಮತ್ತಷ್ಟು ಅಧಃಪತನಕ್ಕೆ ತಳ್ಳುತ್ತೆ. ಅದು ಬಹಳ ಮುಖ್ಯವಾದ್ದು. ಇದನ್ನು ಈ ಹೇಳುವ ಮೂಲಕ ಇದನ್ನು ನಾಗೇಂದ್ರ ತಪ್ಪಿತಸ್ಥರು ಹೌದು ಅಲ್ಲೋ ಅನ್ನೋ ಮಾತನ್ನು ನಾನು ಹೇಳ್ತಾ ಇಲ್ಲ. ಅದು ಎಲ್ಲ ಎನ್ಕ್ವೈರಿನೂ ಮುಗಿಬೇಕು. ಅದರ ಜೊತೆಗೆ ಇದನ್ನು ಫೈಟ್ ಮಾಡಬೇಕಾದ್ರೆ ಇದನ್ನೊಂದು ಪೊಲಿಟಿಕಲ್ ವೆಫನ್ ಆಗಿ BJPನೋ ಕೇಂದ್ರ ಸರ್ಕಾರ ಬಳಸ್ಕೊತಾ ಇದ್ದಿಟ್ಕೊಳ್ಳಿ. ಅದನ್ನು ಪೊಲಿಟಿಕಲಿ ಯು ವಿಲ್ ಹ್ಯಾವ್ ಟು ಫೈಟ್ ಇಟ್ ಔಟ್. ಆ ಸಂದರ್ಭದಲ್ಲಿ ಪೊಲಿಟಿಕಲ್ ಫೈಟ್ ಮಾಡಬೇಕಾದ್ರೆ ನಿಮಗೊಂದು ನೈತಿಕ ಸ್ಟ್ಯಾಂಡ್ ಬೇಕು. ನೀವು ನೈತಿಕ ಸ್ಟ್ಯಾಂಡ್ ಇಲ್ಲದೆ ನೀವು ಅನೈತಿಕ ದಾರಿಯಲ್ಲಿ ಹೋಗ್ಬಿಟ್ಟು ಇನ್ನೊಬ್ಬರು ಅನೈತಿಕತೆಯನ್ನು ಯಾಕೆ ಪ್ರಶ್ನೆ ಮಾಡ್ತೀರಿ? ನೀವು ಹೌ ಯು ಆರ್ ಗೋಯಿಂಗ್ ಟು ಕ್ವಶನ್? ಯಾಕೆ ಪ್ರಶ್ನೆ ಮಾಡ್ತೀರಿ ನೀವು? ಅದರ ಜೊತೆಗೆ ಭ್ರಷ್ಟತೆಯ ವಿಚಾರದಲ್ಲಿ ಅದಕ್ಕೆ ಜಾತಿ ಧರ್ಮಗಳ ಸಂಬಂಧ ಇಲ್ಲ. ಭ್ರಷ್ಟತೆ ಹಿಂದುಳಿದ ವರ್ಗದವರು, ಸಾಮಾನ್ಯ ಜನ ಆಗಲಿ ಅಥವಾ ಯಾರೋ ಮೇಲ್ಜಾತಿಯವರಾಗಲಿ ಭ್ರಷ್ಟಾಚಾರದಲ್ಲಿ ಅವನನ್ನು ಸೇರಿದರೆ ಭ್ರಷ್ಟ್ರೇ ಅಂತ. ಆದರೆ ಬಹಳ ಮುಖ್ಯವಾಗಿ ಕಾಂಗ್ರೆಸ್ ಯೋಚನೆ ಮಾಡೋದೇನು ಅಂದರೆ ನಾಗೇಂದ್ರವನ್ನು ಕೈಬಿಟ್ಟರೂ ಸಮಸ್ಯೆ ಆಗುತ್ತೆ, ಅವರಿದ್ದರೂ ಸಮಸ್ಯೆ ಆಗುತ್ತೆ, ನಮ್ಮನ್ನು ಟ್ರ್ಯಾಪ್ ಮಾಡಲಾಗುತ್ತೆ ಅನ್ನೋ ರೀತಿ ಕಾಂಗ್ರೆಸ್ ಬಿಹೇವ್ ಮಾಡುತ್ತೆ. ಅದು ಯಾವಾಗುತ್ತೆ ಅಂದರೆ ಒಂದು ನೈತಿಕತೆ ವಿಚಾರದಲ್ಲಿ ಸ್ಪಷ್ಟತೆ ಇಲ್ಲದಿದ್ದರೆ, ನೈತಿಕತೆ ವಿಚಾರದಲ್ಲಿ ಬಹಳ ಸ್ಪಷ್ಟತೆ ಇದ್ದರೆ, ನೈತಿಕತೆ ಅಂದರೆ ಏನು ಅಂತಿದ್ದರೆ ಆವಾಗ ಇಂಥ ಪ್ರಶ್ನೆಗಳು ಮೂಡಲ್ಲ. ಆದರೆ ಇಡೀ ಪ್ರಕರಣವನ್ನು ನೀವು ತೆಗೆದುಕೊಳ್ಳುವ ರೀತಿ ಏನಿದೆ ಅದು ಬಹಳ ಮುಖ್ಯವಾದ್ದು. ಇನ್ನು BJPಗೆ ಬಂದರೆ, BJPಗೆ ಇನ್ನೊಂದು ರಾಜಕೀಯ ಪಕ್ಷದ ನೈತಿಕತೆಯ ಪ್ರಶ್ನೆಯನ್ನು ಎತ್ತುವಂಥ ನೈತಿಕತೆ ಇಲ್ಲ, ಅದು ಇಲ್ಲವೇ ಇಲ್ಲ, ಅನುಮಾನನೇ ಇಲ್ಲ. ಅವರು 2014 ನಂತರ ಪ್ರಾಮಾಣಿಕತೆಯ ಬಗ್ಗೆ ಮಾತನಾಡ್ತಾ ಬಂದರು. ನೀವು ಎಷ್ಟೋ ಜನ ಭ್ರಷ್ಟರ ತಗಡೆ ಸಾಕ್ತಾ ಇರೋದೇ BJP. ಅದನ್ನು ನೀವು ಆಸಾಂ ಮುಖ್ಯಮಂತ್ರಿ ಶರ್ಮಾ ಅವರು ತಗೋಬಹುದು, ಬೆಂಗಾಳದ ಸುವೇಂದು ಅಧಿಕಾರಿಯನ್ನು ತಗೋಬಹುದು, ಮಹಾರಾಷ್ಟ್ರದ ರಾಜಕಾರಣಿಗಳು ಎಷ್ಟು ಜನ ಎತ್ತಾಕೊಂಡ್ರು. ಅಂದರೆ ಭ್ರಷ್ಟಾಚಾರವನ್ನು ಒಂದು ಅಸ್ತ್ರವನ್ನಾಗಿ ಬಳಸಿ ಯಾರು ಮಹಾನ್ ಭ್ರಷ್ಟರಿದ್ದಾರೋ ಅವರನ್ನೆಲ್ಲ BJP ತನ್ನ ಪಕ್ಷಕ್ಕೆ ತಗೋತಾ ಇದೆ. ಅವರಿಗೆ ಅದೊಂದು ಭ್ರಷ್ಟಾಚಾರ ಅನ್ನುವುದು ಒಂದು ಅಸ್ತ್ರ ಮಾತ್ರ. ಅಂದರೆ ಬೇರೆ ಬೇರೆ ಪಕ್ಷದ ನಾಯಕರುಗಳನ್ನು ತಮ್ಮ ತೆಕ್ಕೆಯೊಳಗೆ ತೆಗೆದುಕೊಳ್ಳುವುದಕ್ಕೆ ಅಸ್ತ್ರವನ್ನಾಗಿ ಬಳಸ್ಕೊತಾ ಇರೋದು. ಸೊ BJPಯ ಸಮಸ್ಯೆ ಕೂಡ ಅದೇನೆ. ನಾನು ಹೇಳ್ತಾ ಇದ್ದೇನೆ, ಈ ಸಮಸ್ಯೆ ಕಾಂಗ್ರೆಸ್ ರಾಜಕೀಯವಾಗಿ ಆದ್ದರಿಂದ ನಾಗೇಂದ್ರನ ಉಳಿಸ್ಕೋಬೇಕು ಅನ್ನೋದು ಹೋದರೂ ಕೂಡ, ಹಾಗೆ ಅವರು ವಾದ ಮಾಡಿದರೂ ಕೂಡ ಅದು ಕನ್ವಿನ್ಸಿಂಗ್ ವಾದ ಅಲ್ಲ. ನೀವು ಯಾವುದೇ ಒಂದು ವಾದವನ್ನೇ ಏನು ಮಾಡ್ತೀರಿ ಅದು ಕನ್ವಿನ್ಸಿಂಗ್ ಆಗಿರಬೇಕು. ಅಂಥ ಕನ್ವಿನ್ಸಿಂಗ್ ಆದ ವಾದ ನನಗೆ ಅದು ಅಂತ ಕಾಣೋದಿಲ್ಲ ಅಂತ. ಅದಕ್ಕೇ ಭಾಳ ಜನ ಕೇಳೋದು 2024ರಲ್ಲಿ ರಾಜೀನಾಮೆ ಕೊಡಿಸಿದ್ರಪ್ಪ, 26ರಲ್ಲಿ ಮತ್ತೆ ಯಾಕೆ ಸೇರ್ಪಡೆ ಮಾಡ್ಕೊಂಡ್ರಿ? 24ರಿಂದ 26ರ ಅವಧಿಯಲ್ಲಿ ಬದಲಾವಣೆ ಏನಂದ್ರೆ ಒಂದೇ ಬದಲಾವಣೆ, ಮುಖ್ಯಮಂತ್ರಿ ಬದಲಾದಂತೆ ಅಷ್ಟೇ.
ಅಲ್ವಾ? ಅದು ಬಿಟ್ಟು ಬೇರೆ ಬದಲಾವಣೆನೇ ಆಗಿಲ್ವಲ್ಲ. ನೀವು 24ರಲ್ಲಿ ಯಾವ ಮಾನದಂಡವನ್ನು ಬಳಸಿದ್ರಿ ಅದನ್ನ 26ರಲ್ಲಿ ಯಾಕೆ ಬಳಸ್ತಾ ಇಲ್ಲ ನೀವು? ಕಾಂಗ್ರೆಸ್ನವರು ಮುಖ್ಯಮಂತ್ರಿ ಬದಲಾದ ತಕ್ಷಣ ಯಾರ ಮೇಲೆ ಭ್ರಷ್ಟಾಚಾರ ಆರೋಪ ಇದೆಯೋ ಅವರು ಆರೋಪ ಮುಕ್ತರಾಗ್ಬಿಡ್ತಾರಾಗಿದ್ದರೆ ಹೌದು, ಈ ಪ್ರಶ್ನೆಗೆ ಉತ್ತರ ಕೊಡಬೇಕಲ್ವಾ? ಇದು ಸಾಮಾನ್ಯ ಜನರಿಗಾದರೂ ಅಟ್ಲೀಸ್ಟ್ ಅವರಿಗೆ ಇಂಥ ಪ್ರಶ್ನೆ ಕೇಳ್ತಾರೆ ಅನ್ನೋದಾದ್ರು ಕಾಂಗ್ರೆಸ್ ಇವರಿಗಿರಬೇಕಲ್ವಾ? ಗೊತ್ತಿಲ್ಲ ನನಗೆ. ಈ ಕಾಂಗ್ರೆಸ್ ಸರ್ಕಾರ ಸಾಗುತ್ತಿರುವ ದಾರಿಯ ಬಗ್ಗೆ ನನಗೆ ಆತಂಕ ಮೂಡ್ತಾ. ಇವತ್ತು ನೋಡಿದ್ರೆ ಒಂದು ಹೊಸ ಕಾನೂನನ್ನು ಮಾಡ್ತಿದ್ದಾರೆ ಅನ್ನೋ ಪತ್ರಿಕೆಗಳಲ್ಲಿ ಬಂತು. ಅದು ಈ ಪಾರ್ಕ್ಗಳಿಗೆ ಇನ್ನೊಂದಕ್ಕೆ ಸಂಬಂಧಪಟ್ಟ ಹಾಗೆ. ಈ ಪಾರ್ಕ್ಗಳಲ್ಲಿ ಪ್ರತಿಶತ 5% ಜಾಗವನ್ನು ಬೇರೆ ಉದ್ದೇಶಕ್ಕೆ ಬಳಸಬಹುದು ಅನ್ನೋ ಒಂದು ತಿದ್ದುಪಡಿಯನ್ನು ತರ್ತಾ ಇದ್ದಾರೆ. ಕ್ಯಾಬಿನೆಟ್ ಒಪ್ಪಿಗೆ ಕೊಟ್ಟಿದೆ. ಅಂದರೆ ಇಡೀ ಪಾರ್ಕ್ಗಳನ್ನು ಕಿತ್ತುಬಿಟ್ಟು ಅದನ್ನು ರಿಯಲ್ ಎಸ್ಟೇಟಿಗೆ ಬಳಸಿಕೊಳ್ಳುವುದಕ್ಕೆ ರಾಜ್ಯ ಸರ್ಕಾರ ಟ್ರೈ ಮಾಡ್ತಾ ಇದೆಯಾ? ಒಂದು ಕಡೆ ಬಿಡದಿ ಗಲಾಟೆ ನಡೀತಾ ಇದೆ, ರೈತರ ಭೂಮಿಯನ್ನು ಕತ್ಕೊಳ್ಳೋದು. ಇನ್ನೊಂದು ಕಡೆ ಪಾರ್ಕ್ಗಳ ಭೂಮಿಯನ್ನು ನುಂಗುವ ಒಂದು ಯತ್ನಗಳನ್ನ ಕಾಣುತ್ತೆ. ಮತ್ತೊಂದು ಕಡೆ ಇನ್ನೊಂದು ಕುಮಾರಸ್ವಾಮಿ ಅವರು ಮಾಡಿರುವ ಆರೋಪ ನೈಸ್ಗೆ ಸಂಬಂಧಪಟ್ಟ ಹಾಗೆ. ಆ ನೈಸ್ ಯೋಜನೆಯನ್ನೇ ಕರ್ನಾಟಕದ ಒಬ್ಬ ಪ್ರಬಲ ರಾಜಕಾರಣಿ ಮತ್ತು ತೆಲಂಗಾಣದ ಒಬ್ಬ ಪ್ರಬಲ ರಾಜಕಾರಣಿ ಇಬ್ಬರು ಸೇರಿ ತೆಗೆದುಕೊತಾರೆ ಅನ್ನೋದು. ಸೊ ಏನಾಗ್ತಾ ಇದೆ? ನಿಮಗೆ ಅಭಿವೃದ್ಧಿಗೆ ಸಂಬಂಧಪಟ್ಟ ಹಾಗೆ ಕೆಲವು ಅಂಕಿಅಂಶಗಳು ನಾನು ಇನ್ನೊಂದು ವಿಶ್ಲೇಷಣೆಯನ್ನು ಇದು ಮಾಡ್ತೀನಿ. ನಿಮಗೆ ಉತ್ತರ ಕರ್ನಾಟಕ ಕಂಡ್ರೆ ಯಾಕೆ ನಿಮಗಷ್ಟು ದ್ವೇಷ? ಕಲ್ಯಾಣ ಕರ್ನಾಟಕ ಮತ್ತು ಕಿತ್ತೂರು ಕರ್ನಾಟಕ ತೆಗೆದುಕೊಂಡ್ರೆ ಅಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಎಷ್ಟು ಶಾಸಕರು ಬಂದಿದ್ದಾರೆ, ನೀವು ಎಷ್ಟು ಮಂತ್ರಿ ಸ್ಥಾನವನ್ನು ಕೊಟ್ಟಿದ್ದೀರಿ ಅಲ್ಲಿ ಉತ್ತರ ಕರ್ನಾಟಕದವರಿಗೆ? ಬೆಂಗಳೂರಿನಲ್ಲಿ ಎಷ್ಟು ಜನ ಬಂದಿದ್ದಾರೆ, ನೀವು ಎಷ್ಟು ಜನರಿಗೆ ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿಗಳನ್ನು ಸೇರಿದಂತೆ ಬೆಂಗಳೂರು ಗ್ರಾಮಾಂತರದಲ್ಲಿ ಎಷ್ಟು ಜನ ಮಂತ್ರಿಗಳನ್ನ ಮಾಡಿದ್ದೀರಿ? ಹಳೆ ಮೈಸೂರು ಪ್ರದೇಶದಲ್ಲಿ ಎಷ್ಟು ಜನ ಮಂತ್ರಿಗಳನ್ನ ಮಾಡಿದ್ದೀರಿ? ಉತ್ತರ ಕರ್ನಾಟಕದಲ್ಲಿ ಎಷ್ಟು ಜನ ಮಾಡಿದ್ದೀರಿ ಅಲ್ವಾ? ಅಂದರೆ ಕರ್ನಾಟಕ ಅಂದರೆ ಬರೀ ಬೆಂಗಳೂರಾ? ಹಳೆ ಮೈಸೂರು ಪ್ರದೇಶ ಮಾತ್ರನಾ? ಬೇರೆದಲ್ವಾ? ಯಾಕೆಂದರೆ ಇಲ್ಲಿ ಭೂಮಿಯ ಬೆಲೆ ಜಾಸ್ತಿ ಇದೆ ಅನ್ನೋ ಕಾರಣಕ್ಕಾಗಿ ರಿಯಲ್ ಎಸ್ಟೇಟನ್ನು ಜೋರಾಗಿ ಮಾಡ್ಬೋದು ಅನ್ನೋ ಕಾರಣಕ್ಕಾಗಿ ಯೋಜನೆಗಳನ್ನು ಇಲ್ಲೇ ಮಾಡ್ತಾಯಿದ್ದೀರಾ? ಪ್ರಶ್ನೆಗಳಿವೆಯಲ್ಲ. ಉತ್ತರ ಕರ್ನಾಟಕದ ಜನ ಕೇಳುವ ಪ್ರಶ್ನೆಗಳು ನೀವು ಉತ್ತರ ಕೊಡಬೇಕಲ್ವಾ? ಅದು ನಿಮ್ಮ ನೈತಿಕ ಜವಾಬ್ದಾರಿ ಅಲ್ವಾ? ಸೊ ಕಲ್ಯಾಣ ಕರ್ನಾಟಕದಲ್ಲಿ ಮತ್ತು ನಾನು ಅದರ ಅಂಕಿಅಂಶಗಳು ಕೂಡ ತೆಗೆದಿಟ್ಟಿದ್ದೀನಿ, ನಾನು ವಿಶ್ಲೇಷಣೆಯನ್ನು ಮಾತಾಡ್ತೀನಿ. ಒಂದೊಂದು ಕಲ್ಯಾಣ ಕರ್ನಾಟಕ ಮತ್ತು ದಟ್ ಕಿತ್ತೂರು ಕರ್ನಾಟಕದಲ್ಲಿ 30ಕ್ಕೂ ಹೆಚ್ಚು ಶಾಸಕರನ್ನು ಆ ಪ್ರದೇಶದ ತಲಾ ಅವರು ಕೊಟ್ಟಿದ್ದಾರೆ. ಅವರಿಗೆ ನೀವು ಮಂತ್ರಿ ಸ್ಥಾನ ಎಷ್ಟು ಕೊಟ್ಟಿದ್ದೀರಿ? ಮತ್ತೊಂದು ಜೊತೆ ಕೊಟ್ಟಿರುವ ಖಾತೆಗಳನ್ನು ಗಮನಿಸಿ. ಸೊ ಕಲ್ಯಾಣ ಕರ್ನಾಟಕದವರಿಗೆ, ಮಧ್ಯ ಕರ್ನಾಟಕದವರಿಗೆ, ಹಾಗೆಯೇ ಕಿತ್ತೂರು ಕರ್ನಾಟಕದವರಿಗೆ ಅಲ್ಲಿಂದ ಬಂದವರು ಸಚಿವರು ಮಾಡಿದವರು ಯಾವ ಖಾತೆ ಕೊಟ್ಟಿದ್ದೀರಿ? ಹಳೆ ಮೈಸೂರು ಪ್ರದೇಶದವರಿಗೆ ಯಾವ ಖಾತೆ ಕೊಟ್ಟಿದ್ದೀರಿ? ಸೊ ಇದನ್ನು ನಾನು ಸಾಂದರ್ಭಿಕವಾಗಿ ಹೇಳಿದೆ, ಈ ಬಗ್ಗೆನೂ ಮಾತನಾಡ್ತೀನಿ. ಅಂದರೆ ಇಡೀ ಈ ಕಾಂಗ್ರೆಸ್ ಸರ್ಕಾರ ಸಾಗುತ್ತಿರುವ ದಾರಿ ಆತಂಕವನ್ನು ಮೂಡಿಸುತ್ತೆ ಅಂತ ನಾವು ಹಲವು ಸಂದರ್ಭದಲ್ಲಿ ನಾನು ಹೇಳಿದ್ದೀನಿ. ಯಾಕಂತಂದರೆ BJPಯ ಕೋಮುವಾದವನ್ನು ವಿರೋಧಿಸುವ ದೃಷ್ಟಿಯಿಂದ ಕಾಂಗ್ರೆಸ್ ತಪ್ಪುಗಳನ್ನು ಜಾಸ್ತಿ ಮಾತನಾಡೋದಕ್ಕೆ ನನ್ನಂಥವ್ರು ಹೋಗ್ತಾ ಇರಲಿಲ್ಲ. ಯಾಕೆ? ಅದು ಕೋಮುವಾದಿ ರಾಜಕಾರಣಕ್ಕೆ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡುತ್ತೆ ಅಂತ. ಕಾಂಗ್ರೆಸ್ ಒಂದು ಅನಿವಾರ್ಯತೆ ಇರೋದು ಯಾಕೆ ಅಂತ ಅಂದರೆ ಸಮಾಜವನ್ನು ಒಡೆಯುವ, ಹಿಂದೂ ಮುಸ್ಲಿಂ ನಡುವೆ ಬೆಂಕಿ ಹಚ್ಚುವ ಕೆಲಸವನ್ನು BJP ಮಾಡ್ತಾ ಇದೆ. ಅವರ ಈ ಎಜೆಂಡಾದ ಬಗ್ಗೆ ಯಾವುದೇ ಆರೋಗ್ಯಪೂರ್ವ ಮನಸ್ಥಿತಿಯನ್ನು ವಿರೋಧ ಮಾಡಲೇಬೇಕು. ಅವ್ರ ಪತ್ರಿಕೋದ್ಯಮಿ ಆಗಲಿ, ಇನ್ನೊಂದಾಗಲಿ, ಮತ್ತೊಂದಾಗಲಿ. ಇಡೀ ಜಗತ್ತನ್ನು, ದೇಶವನ್ನು ಕೇಸರೀಕರಣ ಮಾಡ್ತಾ ಮುಸ್ಲಿಮರನ್ನ 2ನೇ ದರ್ಜೆ ಪ್ರಜೆಗಳಂತ ಮಾಡ್ತಾ ಇರುವಂಥ BJPಗೆ ಅನುಕೂಲ ಆಗದಿರಲಿ ಅನ್ನುವ ಕಾರಣಕ್ಕೆ ಕಾಂಗ್ರೆಸ್ಸನ್ನು ಟೀಕಿಸುವುದಕ್ಕೆ ಸ್ವಲ್ಪ ನನ್ನಂಥವ್ರು ಹಿಂದೇಟು ಹಾಕ್ತಾ ಇದ್ವಿ ನಾವು. ಅವರ ತಪ್ಪುಗಳಿದ್ದರೂ ಕೂಡ ಈ ತಪ್ಪುಗಳನ್ನು ಕಾಂಗ್ರೆಸ್ ಪಕ್ಷ ಸುಧಾರಿಸಿಕೊಳ್ಳಬಹುದು ಮತ್ತು ಅವರ ಅನಿವಾರ್ಯತೆ ಇದೆ ಅಂತ ನಂಬಿದವರು ನಾನೊಬ್ಬ. ಆದರೆ ಇವತ್ತು ಇವು ಸಾಗುತ್ತಿರುವ ದಾರಿ ನೋಡಿದ ತಕ್ಷಣ ಸಿಟ್ಟು ಬರುತ್ತೆ. ನಮ್ಮಂಥವರ ನಂಬಿಕೆ ಇದೆಯಲ್ಲ, ಆ ನಂಬಿಕೆಯೂ ಕೂಡ ಈ ಕಾಂಗ್ರೆಸ್ ಸರ್ಕಾರ ಮತ್ತು ಪಕ್ಷ ದ್ರೋಹವನ್ನು ಎಸಗ್ತಾ ಇದೆ. ಜನ ಏನು ನಂಬಿದ್ದಾರಲ್ಲ, ಆ ನಂಬಿಕೆಯನ್ನು ಉಳಿಸಿಕೊಂಡು ಬರುವ ಕೆಲಸವನ್ನು ಕೂಡ ಇದು ಮಾಡ್ತಾ ಇಲ್ಲ ಅಂತ ಅನಿಸೋದು ಪ್ರಾರಂಭ ಆಗುತ್ತೆ. ಹಾಗಿದ್ರೆ ಏನು ಪ್ರಶ್ನೆ ಏನಿದೆ ಈ ಸಂದರ್ಭದಲ್ಲಿ? ನಾಗೇಂದ್ರ ಅವರು ರಾಜೀನಾಮೆ ಕೊಡ್ತಾರಾ?
ಗೊತ್ತಿಲ್ಲ ನನಗೆ. ನಿನ್ನೆ ತಾನೇ ಮುಖ್ಯಮಂತ್ರಿಗಳು ಇನ್ನೊಂದು ಖಾತೆಯನ್ನು ಯಾವುದೋ ಕೊಟ್ಟಿದ್ದಾರೆ. ಸೊ ಅಂದರೆ ಅವರನ್ನು ಬಿಡುವುದಕ್ಕೆ ನಾವು ಸಿದ್ಧರಿಲ್ಲ ಅನ್ನುವ ಸಂದೇಶವನ್ನು ಮುಖ್ಯಮಂತ್ರಿಗಳು ಕೊಟ್ಟಂತೆ ಕಾಣುತ್ತೆ. ಈಗ ರಾಜ್ಯಪಾಲರು ಏನಾದರೂ ಅವರ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರೆ CBI ಏನು ಮಾಡುತ್ತೆ, ಅವ್ರನ್ನ ಎನ್ಕ್ವೈರಿ ಕರಿಬೋದು, ಇನ್ನೇನಾಗುತ್ತೆ ಗೊತ್ತಿಲ್ಲ. ಕಾಂಗ್ರೆಸ್ ಪಕ್ಷ ನೋಡಿ, ಇತಿಹಾಸದಲ್ಲಿ ಒಂದು ರೈಲ್ವೆ ಅಪಘಾತ ಆಯಿತು ಅಂತ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ರಾಜೀನಾಮೆ ಕೊಟ್ಟಿದ್ದರು. ಒಂದು ನೈತಿಕತೆಯ ತಳಹದಿಯ ಮೇಲೆ ಕಾಂಗ್ರೆಸ್ ಇತ್ತು. ಯಾಕೆಂದರೆ ದಾರಿ ತೋರುವುದಕ್ಕೆ ಗಾಂಧಿ ಇದ್ದರು, ನೆಹರು ಇದ್ದರು, ಪಟೇಲ್ ಇದ್ದರು. ಅವರೆಲ್ಲ ಈ ಚಳವಳಿಯ ಮೂಲಕ ಬಂದಂಥವರಿದ್ದಾರಲ್ಲ, ಈ ನಾಯಕರುಗಳು, ಅವರಿಗೆಲ್ಲ ನೈತಿಕತೆ ಇತ್ತು. ಈಗ ಕಾಂಗ್ರೆಸ್ನಲ್ಲಿ ಇರುವವರು ಯಾರೂ ಕೂಡ ಚಳವಳಿಯ ಅಂದರೂ ಗೊತ್ತಿಲ್ಲ, ಬದ್ಧತೆ ಅನ್ನೋದಿಲ್ಲ, ಎಲ್ಲ ವ್ಯಾಪಾರಸ್ಥರು. ಈ ವ್ಯಾಪಾರಸ್ಥರ ಕೈಯಲ್ಲಿ ಕಾಂಗ್ರೆಸ್ ಪಕ್ಷ ಇದೆ. ಕಾಂಗ್ರೆಸ್ ಪಕ್ಷ ವ್ಯಾಪಾರಸ್ಥರ ಪಕ್ಷವಾಗಿ ಬದಲಾಗ್ತಾ, BJP ಅದನ್ನೇ ವ್ಯಾಪಾರಸ್ಥರ ಪಕ್ಷನೇ. ಬದಲಾಗುತ್ತಿರುವಂತಹ ಕಾಂಗ್ರೆಸ್ ಏನಿದೆ, ಅವರ ಸರ್ಕಾರ ಏನಿದೆ, ಅವ್ರು ಏನೇನು ವ್ಯಾಪಾರ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಹಣ ಸಿಗುತ್ತೆ ಅಂದರೆ ಅವರು ವಿಧಾನಸೌಧವನ್ನು ಮಾರಾಟ ಮಾಡ್ತಾರೆ, ಎಲ್ಲವನ್ನು ಮಾರಾಟ ಮಾಡಿ ಹೊರಟೋಗ್ಬಿಡ್ತಾರೆ. ಎಲ್ಲೆಲ್ಲಿ ರಿಯಲ್ ಎಸ್ಟೇಟ್ ಚೆನ್ನಾಗಿದೆ ಅಂದರೆ ಯಾವುದು ಉರುಳಿಸ್ತಾರೆ, ಏನು ಕಟ್ತಾರೆ ಅಂತ ಹೇಳೋಕ್ಕಾಗಲ್ಲ. ಅಂಥ ಒಂದು ಸ್ಥಿತಿ ಕರ್ನಾಟಕದಲ್ಲಿ ಇದೆ. ಇದೊಂದು ಬಹುದೊಡ್ಡ ದುರಂತ ಅನಿಸುತ್ತೆ. ಈಗಾದರೂ ಕಾಂಗ್ರೆಸ್ ವಾಟ್ ದೇ ಶುಡ್ ಇಟ್ ಆಸ್ಕ್ ನಾಗೇಂದ್ರ ಟು ರಿಸೈನ್. ಅವರು ಇದರಿಂದ ಹೊರಗಡೆ ಬಂದಮೇಲೆ ಸಂಪುಟಕ್ಕೆ ತಗೊಳ್ಳಿ. ಒಂದು ನೈತಿಕತೆಯ ಒಂದು ಹೊಸ ಮಾದರಿಯನ್ನು ಸೃಷ್ಟಿ ಮಾಡಿ ದಯವಿಟ್ಟು. ಯಾರ ಮೇಲೆ ಆರೋಪಗಳಿದೆ ಅವ್ರು ದೂರ ಇರಲಿ. ಅಧಿಕಾರ ಶಾಶ್ವತ ಅಲ್ಲ. ಆರೋಪ ಮುಕ್ತರಾಗಿ ಬಂದ ಮೇಲೆ ಮತ್ತೆ ಸಂಪುಟಕ್ಕೆ ಸೇರಿ. ಅಲ್ಲಿವರೆಗೆ ಇದರಲ್ಲಿ ಪೊಲಿಟಿಕಲ್ ವೆಂಜೆನ್ಸು ಇನ್ನೊಂದಿದೆ ಅಂದರೆ ರಾಜಕೀಯವಾಗಿ ಅದನ್ನು ಫೈಟ್ ಮಾಡಿ, BJPಯನ್ನು ಫೈಟ್ ಮಾಡಬೇಕು. ಆದರೆ ಈಗ BJPಯ ಜೊತೆ ಹೊಂದಾಣಿಕೆಯ ರಾಜಕಾರಣ ಮಾಡುವ ಸ್ಥಿತಿ ಕೂಡ ರಾಜ್ಯದಲ್ಲಿ ಕಾಣ್ತಾ ಇದೆ. ಇವತ್ತಿನ ರಾಜ್ಯ ಸರ್ಕಾರ, ಕರ್ನಾಟಕ ಸರ್ಕಾರ BJPಯ ಜೊತೆ, BJPಯ ಕೇಂದ್ರ ಸಚಿವ ಏನು ಪ್ರಭುತ್ವ ಇದೆ ಅದರ ಜೊತೆ ಒಳ ಒಪ್ಪಂದ ಮಾಡಿಕೊಂಡಿದೆ ಅನ್ನುವ ಅನುಮಾನ ಕೂಡ ಮೂಡುವಂತಿದೆ. ಏನಾಗುತ್ತೆ, ಏನಾಗಲ್ಲ, ಲೇಟೆಸ್ಟ್ ವೇಟ್ ಅಂಡ್ ಸಿ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದಾಗ ಮತ್ತೆ ಬರ್ತೀನಿ. ನಾನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವಾತಂತ್ರ್ಯ ಪತ್ರಿಕೋದ್ಯಮವನ್ನು ಉಳಿಸಿ, ನನ್ನನ್ನು ಆಶೀರ್ವದಿಸಿ. ಎಲ್ಲರಿಗೂ ನಮಸ್ಕಾರ.